ಮನದ ನಾಡಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಇಬ್ಬರು ಚೆನ್ನಾಗಿದ್ದೀವಿ. ನನ್ನ ಹೆಸರು ಬಂದು ಶ್ರುತಿ ಅಂತ. ನನ್ನ ಹೆಸರು ಮುತ್ತುರಾಜ್ ಅಂತೇಳಿ, ಮುತ್ತು ಅಂತ ಕರೀತಾರೆ. ನಾವಿಬ್ಬರದು ರೀಸೆಂಟಾಗಿ ಒಂದು 3 months ಆಯಿತು. ಫೆಬ್ರವರಿ 8ನೇ ತಾರೀಕು ಮದುವೆ ಆಯಿತು. ನಾವು ಆ್ಯಕ್ಚುಲಿ ಎಂಗೇಜ್ ಆಗಿದ್ದು 2024 ನವಂಬರಲ್ಲಿ. ಹೂ ಮುಚ್ಚೋ ಶಾಸ್ತ್ರ ಎಲ್ಲ ಆಗಿ ಅಲ್ಲಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದು 2025 ಡಿಸೆಂಬರ್ಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಪ್ಲ್ಯಾನಿಂಗ್ ಪ್ರಕಾರ ಎಲ್ಲ ಆಗಲ್ಲ. ಸೊ ಫೈನಲಿ ನಾವು ಮದುವೆ ಆಗಿದ್ದು ಫೆಬ್ರವರಿ 8, 2026ಗೆ. ಸೊ ಎಂಗೇಜ್ಮೆಂಟ್ ಆಗಿತ್ತು ಮೇ 25 ಎಂಗೇಜ್ಮೆಂಟ್ ಆಗಿ ಫೆಬ್ರವರಿ 8ಕ್ಕೆ ನಮ್ಮ ಮದುವೆ ಆಯಿತು. ಆಲ್ಮೋಸ್ಟ್ 1 year ಮೇಲೆ 2 months 3 months ಮೋರ್ ದ್ಯಾನ್ ಫಿಕ್ಸ್ ಆಗಿ ಅದಾದಮೇಲೆ ಮದುವೆ ಆಯಿತು. ಸೊ ಮದುವೆ ಆದ ತಕ್ಷಣ ನಾವು ಇಲ್ಲಿಗೆ ಬಂದ್ವಿ. ಒಂದು 2 months ಆಯಿತು ಇವಾಗ ಬಂದು. ಎಲ್ಲಿ ಅಂದರೆ ಕರೆಂಟ್ಲಿ ನಾವು ಇರೋದು ಆಫ್ರಿಕನ್ ಕಾಂಟಿನೆಂಟಲ್ಲಿ ಇಥೋಪಿಯಾ ಅಂತ ಕಂಟ್ರಿ. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಲ್ಯಾಂಡ್ಸ್ಕೇಪ್ ಕಂಟ್ರಿ ಇನ್ ಆಫ್ರಿಕನ್ ಕಾಂಟಿನೆಂಟ್. ಸೊ ಇಲ್ಲಿ ಏನಕ್ಕಪ್ಪ ನಾವಿರೋದು ಅಂತ ಹೇಳಿದ್ರೆ, ನಾನು ಇಲ್ಲಿ ರೈಮಂಡ್ಸ್ ಗ್ರೂಪ್ದು ಒಂದು ಕಂಪ್ನಿ ಇದೆ, ಗೌರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಲ್ವರ್ ಸ್ಪಾಕ್ ಅಪ್ಯಾರಲ್ ಅಂತ ಹೇಳ್ಬಿಟ್ಟು. ಅವ್ರೊಂದು ಫ್ಯಾಕ್ಟ್ರಿ ಇಲ್ಲಿದೆ. ಸಿನ್ಸ್ 2017 ಆಪ್ರೇಟ್ ಮಾಡ್ತಿದ್ದಾರೆ. ನಾನೊಂದು 3 yearsಯಿಂದ ಇಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಇನ್ ಬಿಟ್ವೀನಲ್ಲಿ ನಮ್ಮದು ಎಂಗೇಜ್ಮೆಂಟು ಮದುವೆ ಎಲ್ಲ ಆಯಿತು. ಸೊ ನಮಗೆ ಪ್ಲ್ಯಾನ್ ಇತ್ತು, ಎಲ್ಲ ಇದ್ದರೂ ಮದುವೆ ಆದಮೇಲೆ ಜೊತೆಗಿರಬೇಕು ಅಂತೇಳಿ. ನಾನು ಬೆಂಗಳೂರಿಗೆ ಬರೋಣ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ವಾರ್ಸು ಅದೆಲ್ಲ ಇಶ್ಯೂಸಿಂದ ಐ ಕುಡಂಟ್ ಏಬಲ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ವಿ ಸ್ಟಾರ್ಟೆಡ್ ಜರ್ನಿ ಹಿಯರ್. ಸೊ ಜೊತೆಗಿರಬೇಕು ಅಂತ ಅಂದ್ಕೊಂಡಿದ್ವಿ ಮದುವೆ ಆದಮೇಲೂ ಕೂಡ. ಸೊ ಇವ್ರನ್ನ ನಮ್ಮ ಜೊತೆ ಕರ್ಕೊಂಬಂದಿದ್ದೀವಿ. ಸೊ ಇಬ್ಬರು ಜೊತೆಗಿಲ್ಲಿ ಹೋಗ್ತಿದ್ದೀವಿ. ಸೊ ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಮದುವೆಗಿಂತ ಮುಂಚೆ ವಿಪ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ ಸೊ ಇಲ್ಲಿ ಕರ್ಕೊಂಬರ್ಬೇಕು ಅಂತ, ಜೊತೆಗಿರಬೇಕು ಮದುವೆ ಆದಮೇಲೆ ಅಂತ ಫಿಕ್ಸ್ ಆದಮೇಲೆ ನಾನು ಜಾಬ್ ಬಿಡಬೇಕಾಯಿತು. ಸೊ ಇವಾಗ ಏನು ಕೆಲಸ ಮಾಡ್ತಾಯಿಲ್ಲ, ಸದ್ಯಕ್ಕೆ ಮನೇಲಿ ಇದ್ದೀನಿ. ಅದಕ್ಕೆ ನನಗೆ ಮುಂಚೆಯಿಂದನೂ ಕೂಡ ವೀಡಿಯೋಸ್ ಮಾಡಬೇಕು, ಅದು ಇದು ರೀಲ್ಸ್ ಮಾಡೋದೆಲ್ಲ ಸ್ಟಾರ್ಟಿಂಗಿಂದನೂ ಹುಚ್ಚಿತ್ತು. ಸೊ ಇವರು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ ಯಾವಾಗಲೂ ಹೇಳೋರು. ಬಟ್ ನನಗೆ ಯೂಟ್ಯೂಬ್ ಫೇಸ್ ತೋರಿಸೋದಂದರೆ ಆಗಲ್ಲ. ರೀಲ್ಸ್ ಎಲ್ಲ ಮಾಡಿಬಿಡ್ಬೋದು, ಬಟ್ ಹಿಂಗೆ ಕುತ್ಕೊಂಡು ಲೈವಲ್ಲಿ ಮಾತಾಡಬೇಕಂದ್ರೆ ಮಾತೇ ಬರೋಲ್ಲ. ಸೊ ಹಂಗಾಗಿ ನನಗೆ ಇದೆಲ್ಲ ಇಲ್ಲ ನಾನು ಯೂಟ್ಯೂಬ್ ಮಾಡಲ್ಲ ಅಂತ ಆಲ್ಮೋಸ್ಟ್ 1 year ಆಗಲ್ಲ ಅಂದ್ಕೊಂಡು. ಹಂಗೇನಿಲ್ಲ, ಇವ್ರಿಗೆ ಎಡಿಟಿಂಗ್ ಬರ್ತಿತ್ತು. ನಾನು ನ್ಯಾಚುರಲ್ ಆಗಿ ಇವ್ರದ್ದು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅಂತ ಹೇಳಿದ್ರೆ, ವಿಡಿಯೋಸ್ದೆಲ್ಲ ಟಿಕ್ಟಾಕ್ ಅಲ್ಲ, ಟಿಕ್ಟಾಕ್ ಸ್ಟಾರ್ಟ್ ಆಗಿದ್ದು. ಪಬ್ಲಿಕ್ ಎಲ್ಲ ಇರಲಿಲ್ಲ, ಪಬ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಸ್ಟೇಟಸ್ ಆಗ್ತಿದ್ದೆ ಹೊರತು ಪಬ್ಲಿಕ್ಕಿಗೆಲ್ಲ ಬಿಡ್ತಿರ್ಲಿಲ್ಲ. ಅವಾಗ ಮನೇಲೂ ಅಷ್ಟೆಲ್ಲ ಅಲೋ ಮಾಡ್ತಿರ್ಲಿಲ್ಲ. ಬಟ್ ನನಗೆ ಅದು ಹುಚ್ಚಿತ್ತು, ಯಾವಾಗಲೂ ಒಂದು ವಿಡಿಯೋ ಅಂತ. ಬಟ್ ಜಸ್ಟ್ ಮಾಡ್ತಿದ್ದೆ, ನನ್ನ ಗ್ಯಾಲರಿ ಇಟ್ಕೊಂಡು ನಾನು ವಾಟ್ಸಪ್ ಸ್ಟೇಟಸ್ ಹಾಕೊತಿದ್ದೆ, ಅಷ್ಟೇ ಸೀಮಿತ, ಬಿಟ್ಟರೆ ಪಬ್ಲಿಕ್ ಇರಲಿಲ್ಲ. ಅದು ಹುಚ್ಚು ಅನ್ನೋದಕ್ಕಿಂತ ಕರೆಯೋದಕ್ಕಿಂತ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಸೊ ಎಲ್ಲಿ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಸೊ ಎಲ್ಲಿ ಫೋಕಸ್ ಮಾಡ್ಬೋದು. ಅವಳಲ್ಲಿ ನನಗೆ ಈ ಸ್ಕಿಲ್ಸ್ ಇಷ್ಟ ಆಯಿತು. ಸೊ ಎಡಿಟಿಂಗ್ ಚೆನ್ನಾಗಿ ಮಾಡ್ತಿದ್ಲು. ಯಾವುದೊಂದು ಫೋಟೋ ಕೊಟ್ಟರು, ಯಾವುದೊಂದು ವಿಡಿಯೋ ಕೊಟ್ಟರು, ಕ್ಲಬ್ ಮಾಡಿಬಿಟ್ಟು ಅದಕ್ಕೊಂದು ಒಳ್ಳೆ ಸಾಂಗ್ ಸೆಟ್ ಮಾಡಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಕೊಟ್ಬಿಟ್ಟು ಅದನ್ನೊಂದು ಒಳ್ಳೆ ಔಟ್ಕಮ್ ಆಗಿ ಬರ್ತಿತ್ತು. ಸೊ ಬರ್ತಿದೆ. ಎಷ್ಟೋ ಅವಳ ಫ್ರೆಂಡ್ಸ್ ಕೂಡ ಇವಾಗಲೂ ಅವ್ರಿಗೆ ಅವ್ರ ಆಫೀಸ್ ಅವರೇ ಎಷ್ಟೊಂದು ಜನ ಕಳಿಸ್ಬಿಟ್ಟು, ಅಥವಾ ಜೂನಿಯರ್ಸ್ ಕಳಿಸ್ಬಿಟ್ಟು, ಅಕ್ಕ ಈ ಥರ ಎಡಿಟ್ ಮಾಡಿಕೊಡು, ಅಪ್ಪ ಈ ಥರ ಎಡಿಟ್ ಮಾಡಿಕೊಡು, ಅವ್ರ ಫ್ರೆಂಡ್ಸ್ಗಳು ಕಳಿಸ್ಬಿಟ್ಟು ಇವಾಗಲೂ ಎಡಿಟ್ ಮಾಡಿಸ್ಕೊತಿದ್ದಾರೆ. ಹಂಗಂತ ನಾನೇನು ಪ್ರೋ ಎಡಿಟರ್ ಅಲ್ಲ. ಜಸ್ಟ್ ಯಾವುದೊಂದು ವಿಡಿಯೋ ಇನ್ನೊಬ್ರ ಹತ್ರ ಎಡಿಟ್ ಮಾಡಿಕೊಡು ಅಂತ ಕೇಳಲಾರ್ದಷ್ಟು ನಾನು ಮಾಡ್ಕೊಳ್ಳೋವಷ್ಟು ನಂಗೆ ಬರುತ್ತೆ ಅಷ್ಟೇ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳ್ತಾರೆ. ನನಗೊಂದು ಫೋಟೋ ಎಡಿಟಿಂಗು ಅದ್ರ ಬಗ್ಗೆ ನನಗೊಂದು ಫೋಟೋ ಕ್ಲಿಕ್ ಕೂಡ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಹೇಳ್ತಾರೆ ನಾವು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಇನ್ಸಿಸ್ಟ್ ಮಾಡಿದ್ದು, ನಿನ್ನಲ್ಲಿರೋ ಒಂದು ಆರ್ಟನ್ನು ಹೊರಗಡೆ ತಗೊಂಬ, ಲೆಟ್ಸ್ ಎಕ್ಸ್ಪ್ಲೋರ್. ಸೊ ನಮ್ಮದು ಈ ವಿಡಿಯೋ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಮೋಟಿವ್ ಏನಂದರೆ, ಸೊ ನಾವು ಹೆಂಗೋ ಔಟ್ ಆಫ್ ಇಂಡಿಯಾದಲ್ಲಿದ್ದೀವಿ. ಸೊ ಹೊರಗಡೆ ಇಲ್ಲಿ ನಮ್ಗೆ ಎಷ್ಟು ವರ್ಷ ಪ್ಲ್ಯಾನು ಅಂತ, ಎಷ್ಟು ಫಿಕ್ಸು ಅಂತ ಇಲ್ಲ, 1 or 2 years ಅಂತ ಅಂದ್ಕೊಂಡಿದ್ದೀವಿ. ಅಷ್ಟರಲ್ಲಿ ಇಲ್ಲಿ ಜನದ ಕಲ್ಚರ್ ಏನು, ಅವ್ರದ್ದು ಊಟದ ವ್ಯವಸ್ಥೆ ಹೆಂಗೆ, ಅವ್ರದ್ದು ಏನು ಶೈಲಿ ಇರುತ್ತೆ, ಸೊ ಅವ್ರು ಅಗ್ರಿಕಲ್ಚರ್ ಹೆಂಗೆ ಮಾಡ್ತಾರೆ, ಇಲ್ಲಿ ಮಳೆದು ಅಥವಾ ಲೇಕ್ಗಳು ತುಂಬ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆಮೇಲೆ ಇಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಅಂತೇಳಿದೆ, ವೇರ್ ಐ ಆಮ್ ವರ್ಕಿಂಗ್. ಸೊ ಅದನ್ನು ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಆ್ಯಂಡ್ ಇಲ್ಲಿ ಲೈವ್ ವಾಲ್ಕನಸ್ ತುಂಬ ಇದೆ, ಹಾಟ್ ವಾಟರ್, ಸ್ಪ್ರಿಂಗ್ ವಾಟರ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಸಿನ್ಸ್ ವಿ ಆರ್ ಹಿಯರ್, ಸೊ ವಿ ಕ್ಯಾನ್ ಶೋ ದ ಕಲ್ಚರ್ ಆ್ಯಂಡ್ ಜೋಗ್ರಫಿ ಆಫ್ ಇಥೋಪಿಯಾ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಒಂದೊಂದೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಕಲ್ಚರು ಮತ್ತು ಇಂಡಿಯಾದಲ್ಲಿ ಏನು ಡಿಫ್ರೆನ್ಸ್ ಇದೆ, ಇಲ್ಲಿ ಫುಡ್ಡು ಈ ಥರ ಅಲ್ಲಿಗೂ ಇಲ್ಲಿಗೂ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ.
ಸೊ ನಿಮಗೇನಾದರೂ ನಾವು ಮುಂದೆ ಮಾಡೋವಂಥ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಸೊ ಸ್ವಲ್ಪ ಸಪೋರ್ಟ್ ಬೇಕು ನಿಮ್ಮದು. ಇನಿಷಿಯಲ್ ಆಗಿ ಪುಷ್ ಬೇಕು. ವಿ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ನಮಗೆ ಇದು ನೀವು ನಿಮ್ಮ ನೋಡೋರಿಗೆ ಅಥವಾ ತುಂಬ ಕಂಪೇರ್ ಮಾಡಿದ್ರೆ ಇದೆಲ್ಲ ಹಳೇದು. ಎಲ್ಲ ತುಂಬ ಜನ ತೋರಿಸಿರ್ತಾರೆ, ತುಂಬ ಟ್ರಾವೆಲರ್ಸ್ ಬಂದು ಹೋಗಿರ್ತಾರೆ. ಟ್ರಾವೆಲರ್ಸ್ ಬಂದು 1 ವೀಕ್ ಅಥವಾ 15 ಡೇಸ್ ಆರ್ 1 ಮಂತ್ ಇದ್ದು ತೋರಿಸ್ಬಿಟ್ಟು ಹೋಗಿರ್ತಾರೆ. ನಾವು ಎಂಟೈರ್ ದ ಇಯರ್ ಇಲ್ಲೇ ಇದ್ಬಿಟ್ಟು ಏನೋ ಸಮಥಿಂಗ್ ತೋರಿಸೋಣ ಡೇ ಟು ಡೇ ಲೈಫಲ್ಲಿ ಹೆಂಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ. ವಿ ಆರ್ ಹೋಪಿಂಗ್ ಸಮಥಿಂಗ್ ಔಟ್ಕಮ್ ವಿಲ್ ಬಿ ಗುಡ್. ಸೊ ನಿಮ್ಮ ಸಪೋರ್ಟ್ ತುಂಬ ಮಚ್ ನೀಡೆಡ್ ಫಾರ್ ದ ಸ್ಟಾರ್ಟಿಂಗ್. ಇನಿಷಿಯಲ್ ನಿಮ್ಗೆ ಪುಷ್ ತುಂಬ ಬೇಕು. ಸೊ ಇಷ್ಟ ಆಗಲಿಲ್ಲ ಅಂದ್ರೂ ಕೆಲವೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿ ಆರ್ ಹೋಪಿಂಗ್ ದಟ್ ನಿಮ್ಮ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಥರ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಬಂದರೆ ಇಲ್ಲಿ ತುಂಬ ಇಂಡಿಯನ್ ಅಗ್ರಿಕಲ್ಚರ್ಸ್ ಬಂದುಬಿಟ್ಟು 500 to 1000 ಎಕರೇಸ್ ಆಫ್ ಲ್ಯಾಂಡ್ಸಲ್ಲಿ ಅವರು ಲೀಸ್ಗೆ ತೊಗೊಂಡು, ಲೈಕ್ ಇಂಡಿಯಾದಲ್ಲಿ ಹೆಂಗೆ ಮಾಡ್ತಾರೆ ಆ ಥರ ಲೀಸ್ ತೊಗೊಂಡು ಅವರಿಲ್ಲಿ ಕ್ರಾಪಿಂಗ್ ಎಲ್ಲ ಮಾಡ್ತಿದ್ದಾರೆ, ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ಅದು ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಟಾಪಿಕ್ ಆ್ಯಂಡ್ ಕಂಟೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಮುಂದೆ ತರೋಕ್ಕೆ ನಾವು ಟ್ರೈ ಮಾಡ್ತೀವಿ ಆ್ಯಸ್ ಮಚ್ ಆಸ್ ಪಾಸಿಬಲ್. ಅಲ್ಲಿಗೆ ವಿಸಿಟ್ ಮಾಡ್ತೀವಿ, ಅದು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡ್ತೀವಿ ಹೆಂಗೆ ಮಾಡ್ತಿದ್ದಾರೆ. ಹಿಯರ್ ಓನ್ಲಿ ದೇರ್ ಆರ್ ಸೋ ಮೆನಿ ಇಂಡಿಯನ್ ಬೇಸ್ಡ್ ಪ್ರೊಫೆಸರ್ಸ್ ಇನ್ ಎವ್ರಿ ಯೂನಿವರ್ಸಿಟಿ ಆಫ್ ದ ಇಥೋಪಿಯಾ. ಸೊ ಅಲ್ಲಿ ಕೂಡ ತುಂಬ ಫಾರ್ ಅವೇ ಪ್ಲೇಸಸ್ಸಲ್ಲಿ ಇದ್ದಾರೆ. ಸೊ ಬಟ್ ವಿ ವಿಲ್ ಟ್ರೈ. ನಿಮ್ಮ ಸಪೋರ್ಟ್ ಏನಾದರೂ ಸಿಕ್ಕರೆ ವಿ ಕ್ಯಾನ್ ಎಕ್ಸ್ಪ್ಲೋರ್ ದೆಮ್ ಆ್ಯಂಡ್ ವಿ ಕ್ಯಾನ್ ಆ್ಯಂಡ್ ಯಾರಿಗಾದರೂ ವರ್ಕಿಂಗ್ ಅಪಾರ್ಚುನಿಟೀಸ್ ಇನ್ ಕೇಸ್ ಏನಾದರೂ ಇದ್ದರೆ ನಮ್ಮ ಕಡೆಯಿಂದ ಇಲ್ಲಿ ಸುಮಾರು ಕಂಪ್ನೀಸ್ ಇದೆ. ಇಂಡಿಯನ್ ಬೇಸ್ಡ್, ಶ್ರೀಲಂಕನ್ ಬೇಸ್ಡ್, ಹಾಂಗ್ಕಾಂಗ್ ಬೇಸ್ಡ್, ಚೈನಾ ಬೇಸ್ಡ್, ಕ್ಯಾನಡಾ ಬೇಸ್ಡ್, ಸೋಲಾರ್ ಇಂಡಸ್ಟ್ರೀಸ್ ಇದೆ, ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಇನ್ ಕೇಸ್ ಏನಾದರೂ ಇದ್ದರೆ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್. ಇದು ಸಮುದ್ರ ಇಲ್ಲದೆ ಇರೋ, ಕೋಸ್ಟಲ್ ಇಲ್ಲದೆ ಇರೋ ಕಂಟ್ರಿ. ಸೊ ಆ ಪಾರ್ಟ್ ಕೂಡ ನಿಮ್ಗೊಂದು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ವಿ ಆರ್ ಹೋಪಿಂಗ್ ದಟ್ ವಿಲ್ ಗಿವ್ ಸಮ್ ಗುಡ್ ಕಂಟೆಂಟ್ಸ್. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೇನು ಹೇಳಬೇಕು ಗೊತ್ತಿಲ್ಲ. ಇದು ಫಸ್ಟ್ ವಿಡಿಯೋ. ಸ್ವಲ್ಪ ನರ್ವಸ್ ಆಗಿದ್ದೀವಿ. ಆಮೇಲೆ ಇವಾಗ ನೈಟ್ ಬೇರೆ ಮಾಡ್ತಾ ಇದ್ದೀವಿ ವಿಡಿಯೋನ. ಸೊ ಡೇ ಟೈಮಲ್ಲಿ ಇವ್ರು ಆಫೀಸ್ಗೆ ಹೋಗಿರ್ತಾರೆ. ಸಂಜೆ ಬಂದ ತಕ್ಷಣ ಆಲ್ರೆಡಿ ಅಂದ್ಕೊಂಡಿದ್ದು ಲಾಸ್ಟ್ ವೀಕಿಂದ ಡೇ ಟೈಮಲ್ಲೇ ಶೂಟ್ ಮಾಡೋಣ ಅಂತ. ಬಟ್ ಏನೇನೋ ಮಾಡ್ಕೊಂಡು ಆಗಲೇ ಇಲ್ಲ. ಕೊನೆಗೆ ಬಿಟ್ಟರೆ ಹಿಂಗೆ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೈಟ್ ಶೂಟ್ ಮಾಡ್ತಾಯಿದ್ವಿ. ಸ್ವಲ್ಪ ಅದಕ್ಕೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬೆಟರ್ ಕ್ವಾಲಿಟಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟು ಖಂಡಿತ ಬೇಕು. Thank you so much. Bye bye. Bye.